ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸ್ತಿದ್ದಾರೆ. ಬೆಂಗಳೂರಿನ ಲಕ್ಷ್ಮೀ ದೇವನಗರದಲ್ಲಿರುವಂತ ಎಂಎಲ್ಎ ಮೇಲೆ ಅಟ್ಯಾಕ್ ಆಗಿದೆ. ವಾಜಪೇಯಿ ಜನ್ಮದಿನದ ಆಚರಣೆ ವೇಳೆ ಕಿಡಿಗೇಡಿಗಳು ಮೊಟ್ಟೆ ಎಸ್ತಿದ್ದಾರೆ ಮುನಿರತ್ನ ಮೇಲೆ. ಬೆಂಗಳೂರಿನ ಲಕ್ಷ್ಮೀದೇವಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ವಾಜಪೇಯಿ ಜನ್ಮದಿನದ ಆಚರಣೆಯಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಮೊಟ್ಟೆ ಎಸ್ತಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಮುನಿರತ್ನ. 2 ಗಂಟೆ ನಿಗಾ ಘಟಕದಲ್ಲಿ ಮುನಿರತ್ನಗೆ ಚಿಕಿತ್ಸೆ ನೀಡಲಾಗಿದೆ. 2 ಗಂಟೆ ನಿಗಾ ಘಟಕದಲ್ಲಿ ಚಿಕಿತ್ಸೆಗೆ ವೈದ್ಯರ ಸೂಚನೆ ಸಹ ಇರೋದ್ರಿಂದಾಗಿ ಸದ್ಯಕ್ಕೀಗ ಮುನಿರತ್ನ ಅವರು ನಿಗಾ ಘಟಕದಲ್ಲಿದ್ದಾರೆ. ಬೆಂಗಳೂರಿನ ಲಕ್ಷ್ಮೀದೇವಿ ನಗರದಲ್ಲಿ ಎಂಎಲ್ಎ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಆಗಿತ್ತು. ಮೊಟ್ಟೆ ಎಸ್ತಿರುವಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀರಾ. ವಾಜಪೇಯಿ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆಗ ಈ ಘಟನೆ ನಡೆದಿರೋದು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರಿದ್ದಾರೆ. 2 ಗಂಟೆ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯಲು ಅಂತ ವೈದ್ಯರು ಸೂಚನೆ ಕೊಟ್ಟರು. ಅದರ ಮೇಲೆ ಈಗ ಕೆಸಿ ಜನರಲ್ ಆಸ್ಪತ್ರೆಯ ನಿಗಾ ಘಟಕದಲ್ಲಿ ಮುನಿರತ್ನ ಅವರಿದ್ದಾರೆ. ಬೆಂಗಳೂರಿನ ಲಕ್ಷ್ಮೀದೇವಿ ನಗರದಲ್ಲಿ ವಾಜಪೇಯಿ ಜನ್ಮದಿನದ ಆಚರಣೆಯಲ್ಲಿ ಭಾಗಿಯಾಗಿದ್ರು ಎಂಎಲ್ಎ ಮುನಿರತ್ನ. ಅವರ ಮೇಲೆ ಈ ರೀತಿಯಾಗಿ ಕಿಡಿಗೇಡಿಗಳು ಮೊಟ್ಟೆ ಎಸ್ತಿದ್ದಾರೆ. ಸದ್ಯಕ್ಕೆ ಈಗ ಮುನಿರತ್ನ ಅವರು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿದ್ದಾರೆ. ಅಲ್ಲೇ 2 ಗಂಟೆ ನಿಗಾ ಘಟಕದಲ್ಲಿ ಇರ್ತಾರೆ ವೈದ್ಯರ ಸೂಚನೆ ಮೇರೆಗೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅಟ್ಯಾಕ್ ಮಾಡಿದಂತಹ ದೃಶ್ಯ. ಮುನಿರತ್ನ ಮೇಲೆ ಮೊಟ್ಟೆ ಎಸೆಯಲಾಯಿತು. ಕೆಲ ಹೊತ್ತು ಸಾಕಷ್ಟು ಗೊಂದಲ ಆಯಿತು, ಯಾರು ಎಸ್ತಿದ್ದು ಅಂತ. ಸಾಕಷ್ಟು ಪೊಲೀಸರು ಸಹ ಇದ್ರು. ಕೆಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನಿರತ್ನ ಅವರಿದ್ದಾರೆ. ಮೊಟ್ಟೆ ಎಸೆದ ಆದ ನಂತರದಲ್ಲಿ ಕೆಸಿ ಜನರಲ್ ಆಸ್ಪತ್ರೆಗೆ ಹೋದ್ರು. 2 ಗಂಟೆ ಏನೋ ನಿಗಾ ಘಟಕದಲ್ಲಿ ಇರೋಕೆ ಹೇಳಿದಾರಂತೆ. ಏನೆಲ್ಲ ಬೆಳವಣಿಗೆ ಆಯಿತು ಇವತ್ತು? ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಪ್ರಗತಿ ಏನಂತಂದರೆ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಮುನಿರತ್ನ ಅವರಿಗೆ ಮೊಟ್ಟೆ ಎಸೆದು ಗಾಯಗೊಂಡಿರುವಂಥದ್ದು. ಅವರನ್ನು ಈಗ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂಥದ್ದು. ಕೆಸಿ ಜನರಲ್ ಆಸ್ಪತ್ರೆಯ ಎ ಬ್ಲಾಕ್ನಲ್ಲಿ ಅವರನ್ನು ಅಡ್ಮಿಟ್ ಮಾಡಿರುವಂಥದ್ದು. ಜೊತೆಗೆ 2 ಗಂಟೆಗಳ ಕಾಲ ನಿಗಾ ಘಟಕದಲ್ಲಿ ಇರಬೇಕು, ಅಬ್ಸರ್ವೇಷನಲ್ಲಿ ಇರಬೇಕು ಅನ್ನುವಂಥ ಒಂದು ವೈದ್ಯರ ಸೂಚನೆಯ ಮೇರೆಗೆ ಈಗ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಹೊರಗಡೆ ಅವರ ಬೆಂಬಲಿಗರು, ಮುನಿರತ್ನ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಅವರ ಕಾರ್ಯಕರ್ತರು ಬಂದು ಆಸ್ಪತ್ರೆ ಹತ್ರ ಬರ್ತಾ ಇದ್ದಾರೆ. ಪೊಲೀಸರು ಕೂಡ ಇರುವಂಥದ್ದು. ಅಂದರೆ ಇವತ್ತು ಕಾರ್ಯಕ್ರಮ, ವಾಜಪೇಯಿ ಜನ್ಮದಿನೋತ್ಸವ ಏನು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಮುನಿರತ್ನ ಮೇಲೆ ಮೊಟ್ಟೆ ಎಸ್ತಿರುವಂಥದ್ದು. ಅವರ ಕಾರಿನ ಮೇಲೆ ಕೂಡ ಮೊಟ್ಟೆಯನ್ನು ಎಸ್ತಿರುವಂಥದ್ದು. ಕೂಡಲೇ ಯಾರು ಮೊಟ್ಟೆಯನ್ನು ಎಸ್ತಿದ್ರು, ದಾಳಿಯನ್ನು ಮಾಡಿದ್ರು, ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಪೊಲೀಸರು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಹೀಗಾಗಿ ಇವ್ರ ಕಡೆಯಿಂದಲೂ ಕೂಡ ಅವರ ಕಾರ್ಗಳ ಮೇಲೆ, ಕಾಂಗ್ರೆಸ್ ಕಾರ್ಯಕರ್ತರ ಕಾರ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆದರೆ ಎಷ್ಟು ಮಟ್ಟಿಗೆ ಯಾರ್ದು ತಪ್ಪಿದೆ ಅನ್ನುವಂಥದ್ದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈಗ ಮುನಿರತ್ನ ಅವರಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. 2 ಗಂಟೆಗಳ ಕಾಲ ಅಂದರೆ ನಿಗಾ ಘಟಕದಲ್ಲಿ ಇರಬೇಕು ಅನ್ನುವಂಥ ಒಂದು ಸೂಚನೆಯನ್ನ ವೈದ್ಯರ ಸಲಹೆ ಮೇರೆಗೆ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಹೀಗಾಗಿ ತಲೆ ಸುತ್ತಾ ಇದೆ ಅನ್ನುವಂಥದ್ದನ್ನ ಮುನಿರತ್ನ ಅವರು ಹೇಳಿದ್ರು ವೈದ್ಯರಿಗೆ. ಹೀಗಾಗಿ ಅವರು ನೇರವಾಗಿ 2 ಗಂಟೆ 3 ಗಂಟೆಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಅವರು ಆಸ್ಪತ್ರೆಯಲ್ಲೇ ಉಳಿದುಕೊಂಡಿರುವಂಥದ್ದು. ಹೀಗಾಗಿ ಮುಂದಿನ ಹಂತಗಳಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಥವಾ ಮನೆಗೆ ಕಳಿಸ್ಕೊಡ್ತಾರಾ ಅನ್ನುವಂಥದ್ದು ಕೂಡ ಈಗ ವೈದ್ಯರು 2-3 ಗಂಟೆಗಳ ನಂತರ ತಿಳಿಸ್ತಾರೆ. ಈಗ ಸದ್ಯಕ್ಕೆ ಏನಂತಂದ್ರೆ, ಈ ಒಂದು ಪ್ರಕರಣ ಹೇಗಾಯ್ತು ಅನ್ನುವಂಥದ್ದು ಕೂಡ ಈಗ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿರುವಂಥದ್ದು. ಪೊಲೀಸರು ಕೂಡ ತನಿಖೆಯನ್ನ ಕೈಗೊಂಡಿರುವಂಥದ್ದು. ಪ್ರಗತಿ. ಎಸ್ ನಂದೀಶ್, ಹಾಗಾದ್ರೆ ಯಾರು ಮೊಟ್ಟೆ ಹೊಡೆದ್ರು ಅವರನ್ನ ಅರೆಸ್ಟ್ ಮಾಡಲಾಗಿದೆಯಾ, ಯಾರು ಏನು ಅನ್ನುವಂತಹ ವಿಚಾರ ಗೊತ್ತಾಯ್ತಾ? ಇದೆಲ್ಲ ಆದ್ಮೇಲೆ ಮುನಿರತ್ನ ಅವರ ರಿಯಾಕ್ಷನ್ ಯಾವ ರೀತಿಯಾಗಿತ್ತು? ಪ್ರಗತಿ ಏನಂತಂದರೆ, ಮೊಟ್ಟೆಯನ್ನು ಹೊಡೆದಿರುವಂಥ ವ್ಯಕ್ತಿಯನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಆದರೆ ಏಕಾಏಕಿ ಮೊಟ್ಟೆ ಹೊಡೆದಂಥ ಸಂದರ್ಭದಲ್ಲಿ ಅಲ್ಲೇ ಕೆಲ ಕಾಲ ಏನು ಮುನಿರತ್ನ ಹಾಗೂ ಅವರ ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡಿರುವಂಥದ್ದು. ಯಾಕೆಂತಂದರೆ ಈ ಹಿಂದೆ ಕೂಡ ನನ್ನ ಮೇಲೆ ಕೊಲೆ ಯತ್ನ ಮತ್ತು ಅಟ್ಯಾಕ್ ಮಾಡುವಂಥ ಘಟನೆಗಳು ಕೂಡ ನಡೆದಿರುವಂಥದ್ದು. ಸಾಕಷ್ಟು ಬಾರಿ ನಾನು ಸರ್ಕಾರಕ್ಕೆ ಮತ್ತೆ ರಕ್ಷಣೆ ಕೊಡಿ ಅನ್ನುವಂಥದ್ದು ಗವರ್ನರ್ಗೂ ಕೂಡ ನಾನು ಪತ್ರವನ್ನು ಬರೆದಿದ್ದೆ ಸಾಕಷ್ಟು ಬಾರಿ ಅನ್ನುವಂಥ ಒಂದು ಮಾಹಿತಿಯನ್ನು ಅವರು ಮುನಿರತ್ನ ಅವರು ಹೇಳಿರುವಂಥದ್ದು. ಹೀಗಾಗಿ ನನಗೆ ನನ್ನ ಇಡೀ ಅಂದರೆ ಚುನಾವಣೆ ಆದ ನಂತರ ಸಾಕಷ್ಟು
ಬಾರಿ ಕೂಡ ನನ್ನ ಮೇಲೆ ಕೊಲೆಯತ್ನ ನಡೆಯುವಂಥ ಒಂದು ಪ್ರಯತ್ನವನ್ನು ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಅವರ ಬೆಂಬಲಿಗರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸರ್, ಏನಾಯಿತು ಅಲ್ಲಿ, ಏನು ಘಟನೆ ಹೇಗಾಯಿತು? ನೋಡಿ, ಬೆಳಗ್ಗೆ ಇವತ್ತು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ದಿನಾಚರಣೆ. ಇದು ನಾವು ದೇಶಾದ್ಯಂತ ಸುಶಾಸನ ದಿನಾಂಚ ಆಚರಣೆ ಮಾಡ್ತೀವಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಏನು ನಮ್ಮ ಶಾಸಕರು ಇವತ್ತು ನಾವಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮ ದಿನಾಚರಣೆ ಆಚರಿಸಬೇಕು ಅಂತ ಎಲ್ಲ ಕಾರ್ಯಕರ್ತರು ಸೇರ್ಕೊಂಡಿದ್ವಿ. ಸಮಯಕ್ಕೆ ಸರಿಯಾಗಿ ಬಂದರು ನಮ್ಮ ಮುನಿರತ್ನ ಶಾಸಕರು. ಬಂದ ಮೇಲೆ ಏನಾಯಿತು, ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿಕೊಂಡು ಬಂತು. ಅವ್ರು ಬರೋಕ್ಕೆ ಮುಂಚೆನೇ ನಮಗೆ ಗೊತ್ತಾಗಲಿಲ್ಲ. ಅವರು ಭಾಷಣ ಮುಗಿದ ನಂತರ ನಮಗೆಲ್ಲರಿಗೂ ಹೇಳಿದ್ರು, ನಾನು ಬರೋವಾಗ ನನ್ನ ಮೇಲೆ ಮೊಟ್ಟೆ ಆ್ಯಸಿಡ್ ದಾಳಿ ಆಯಿತು ಅಂತ. ಪಾಪ ಹಾಗೆ ಹೇಳೋದು, ಕಾರ್ಯಕ್ರಮ ಮುಗಿದ ಮೇಲೆ ಹೇಳಿದ್ರು. ಆಗೇನಾಯಿತು, ಇವರು ನಾವು ಕಂಪ್ಲೇಂಟ್ ಮಾಡೋಣ, ನಡ್ಕೊಂಡೇ ಹೋಗೋಣ ಬನ್ನಿ ಅಂತ ಎಲ್ಲರೂ ಜೊತೇಲಿ ಕರ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಆಗ ಸ್ವತಃ ನಾನೇ ಅವ್ರ ಪಕ್ಕದಲ್ಲಿ ಇದ್ದಿದ್ದು ಕೂಡ. ಮತ್ತೊಮ್ಮೆ ಏನು ದಾಳಿ ಆಗುತ್ತೆ, ಮೊಟ್ಟೆ ಆ್ಯಸಿಡ್ ದಾಳಿ, ನಾನೇ ಜೊತೇಲಿ ಇದ್ದಿದ್ದು. ನನಗೊಂದು ಕ್ಷಣ ನನ್ನ ತಪ್ಕೋತೀನಿ, ಅವ್ರಿಗೆ ಬೀಳುತ್ತೆ ಅದು. ಅವರು ನೀವೆಲ್ಲ ವಿಜಯದಲ್ಲಿ ನೋಡಿದ್ದೀರಾ, ಆ ಮೊಟ್ಟೆ ಆ್ಯಸಿಡ್ ದಾಳಿ ಅವ್ರ ಮೇಲೆ ಆಗುತ್ತೆ. ಆಗೇನಾಯಿತು, ಈ ಎಲ್ಲ ಕಾರ್ಯಕರ್ತರು ಸೇರಿಕೊಂಡ್ರು, ಅವ್ರನ್ನ ಕೂಡ ಬಂಧಿಸಿದ್ರು. ನಮ್ಮ ಪಾಪ ಆರಕ್ಷಕರು ಸುಳ್ಳು ಹೇಳ್ಬಾರ್ದು. ಇವತ್ತೇನಾದರೂ ಮುನಿರತ್ನವರವರಿಗೆ ಕಾಪಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಆರಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಪ್ರಕರಣ ಇವತ್ತು ಜರುಗಿದ್ದು ತುಂಬ ಅನ್ಯಾಯ. ಯಾಕಂದರೆ ಒಬ್ಬ ಕ್ಷೇತ್ರದ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅವ್ರನ್ನ ಈ ರೀತಿ ಒಂದು ಮೊಟ್ಟೆ ಆಸಿಡ್ ದಾಳಿ ಮುಖಾಂತರ ದಾಳಿ ಮಾಡ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ಒಬ್ಬ ನಾಗರಿಕನಿಗೆ ಯಾವ ರೀತಿಯ ರಕ್ಷಣೆ ಈ ರೀತಿ ಒದಗಬಹುದು. ಈಗ ನಾವೆಲ್ಲ ಹೆಂಗೆ ಓಡಾಡಬೇಕು ಅನ್ನೋದೇ ನಮ್ಗೊಂದು ಭಯ ಆಗ್ತಾ ಇದೆ. ಅವ್ರನ್ನೇ ಗುರಿಯಾಗಿಟ್ಕೊಂಡು ಮಾಡಿರುವಂಥದ್ದು, ಇಲ್ಲ ಕಾರ್ಯಕರ್ತರ ಮೇಲೇನು ಕೂಡ ಎಸ್ದಿದ್ದ? ಇಲ್ಲ, ಇದು ಪೂರ್ಣವಾಗಿ ಶಾಸಕರ ಮೇಲೆ ಗುರಿಯಾಗಿರ್ತಕ್ಕಂಥದ್ದು. ಮೊನ್ನೆನೂ ಕೂಡ ನೋಡಿದಿರಾ, ಸಿ.ಟಿ. ರವಿ ಶಾಸಕರ ಮೇಲೆ ಅವ್ರ ಮೇಲೆ ಕೂಡ ಇದೇ ರೀತಿಯಾದ ಒಂದು ಹಲ್ಲೆ ಸಂಭವಿಸಿದೆ. ಅದೇ ರೀತಿ ಸೇಮ್ ಸಿ.ಟಿ. ರವಿಗೆ ಸಂಬಂಧಿಸಿದಂತೆ ಇವರು ಕೂಡ ಅದೇ ರೀತಿ ಒಂದು ದಾಳಿಯನ್ನ ಮಾಡಿದ್ದಾರೆ ಸರ್. ಎಷ್ಟೊತ್ತಾಯ್ತು ಸರ್ ಇದು? ಬೆಳಗ್ಗೆ ಸಮಯ ಸರಿಸುಮಾರು ಒಂದು 11:30 ಸರ್, ಸರಿಯಾಗಿ 11:30ರಿಂದ 12 ಗಂಟೆ ಸಮಯ. ಯಾರು ಮಾಡಿದ್ದಾರೆ, ಏನಾದರೂ ಅದು ಮಾಹಿತಿ ಸಿಗ್ತಾ ನಿಮಗೆ? ಅಲ್ಲಿ ಸ್ಥಳೀಯವಾಗಿ ಒಂದು 3 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇದೇನು ಕಾಂಗ್ರೆಸ್ನ ಕುಮ್ಮಕ್ಕಿಂದ ಆಗ್ತಾ ಇದೆ ಅಂತ ನಾವು ಈಗಾಗಲೇ 2 ಪ್ರಕರಣ ನೋಡಿ, ಸಿ.ಟಿ. ರವಿ ಶಾಸಕರು ಅವ್ರ ಮೇಲಾದಂಥ ಪ್ರಕರಣ, ಈಗ ಇವ್ರ ಮೇಲಾದಂಥ ಪ್ರಕರಣ, ನಾವು ಅದನ್ನು ಹೇಳ್ತಾ ಇದೀವಿ ಸರ್. ಇದಿಷ್ಟು ಪ್ರಗತಿ ಏನಂತಂದ್ರೆ, ಇವರು ಅವರ ಬೆಂಬಲಿಗರು, ಮುನಿರತ್ನ ಬೆಂಬಲಿಗರು ಆರೋಪ ಏನಂತಂದ್ರೆ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆದರೆ ಮೊಟ್ಟೆ ಜೊತೆಗೆ ಆಸಿಡ್ ದಾಳಿನೂ ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಈಗ ಚಿಕಿತ್ಸೆಯನ್ನು ಪಡ್ಕೊಡ್ತಾ ಇರುವಂಥ ಮುನಿರತ್ನ ಅವರಿಗೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಗಾಯ ಆಗಿದೆ ತಲೆಗೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ವೈದ್ಯರು ಸ್ಪಷ್ಟಪಡಿಸಬೇಕಾಗಿದೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯರು ಕೂಡ ನಮಗೆ ಮಾಹಿತಿ ಸಿಗುತ್ತೆ, ಎಷ್ಟರ ಪ್ರಮಾಣದಲ್ಲಿ ಅವರಿಗೆ ಗಾಯ ಆಗಿದೆ ಶಾಸಕ ಮುನಿರತ್ನ ಅವರಿಗೆ ಅನ್ನುವಂಥದ್ದು. ಹೀಗಾಗಿ ಸಾಕಷ್ಟು ಬೆಂಬಲಿಗರು ಬಂದಿರುವಂಥದ್ದು, ಇಲ್ಲಿಯ ಮಹಿಳಾ ಬೆಂಬಲಿಗರು ಕೂಡ ಏನು ಮುನಿರತ್ನ ಅವರಿಗೆ ಬಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಬಂದಿದ್ದಾರೆ. ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತೀನಿ. ಮೇಡಮ್ ಹೇಳಿ, ನೀವು ಹೋಗಿದ್ರ ಕಾರ್ಯಕ್ರಮದಲ್ಲಿ? ಇದರಲ್ಲಿ ಇಲ್ಲ ಸರ್, ನಾನಿಲ್ಲ, ಇವಾಗ ಬಂದಿರೋದು. ಮಾತಾಡ್ತಾರೆ ಮೇಡಮ್. ವಾಜಪೇಯಿ ಅವ್ರ ಬರ್ತ್ಡೇ ಇತ್ತು, MLA ಅವ್ರು ಬಂದರು. ಬರೋ ಮೊದಲೇ 100 ಜನ ಪೊಲೀಸ್ನವ್ರು ಇದರಲ್ಲಿ ಫಸ್ಟೇ ಬಂದು ನಿಂತಿದ್ರು ಅವರು. ಆಮೇಲೆ ಈ ಕಾಂಗ್ರೆಸ್ ಕಾರ್ಯಕರ್ತರು ಆ ಕಡೆ ಈ ಕಡೆ ಎಲ್ಲ ಕಡೆ ಗುಂಪು ಕಟ್ಕೊಂಡು ನಿಂತ್ಕೊಂಡಿದ್ರು. ಒಂದು ಈ ರೋಡ್ ಬಿಟ್ಬಿಟ್ಟು ಪಕ್ಕದಲ್ಲಿ ಸುತ್ತಲೂ ಕವರ್ ಆಗಿದ್ರು ಅವರು. ಬರೋವಾಗ ಅಲ್ಲೆಲ್ಲೋ ಮೊಟ್ಟೆನಲ್ಲಿ ಹೊಡೆದ್ರಂತೆ. ಆಮೇಲೆ ಇಲ್ಲಿ ಒಳಗಡೆ ಬಂದಿದ್ದಾರೆ. ಬಂದು ಮುಗಿಸ್ಕೊಂಡು ಕಾರ್ಯಕ್ರಮನ ಆಚೆ ಹೋಗುವಾಗ ಒಂದಷ್ಟು ದೂರ ಹೋಗೋಷ್ಟೊತ್ತಿಗೆ ಮೊಟ್ಟೆ ತೊಗೊಂಡು ಹೊಡೆದು ಗಲಾಟೆ ಆಗಿರೋದು. ಕಾರ್ಯಕ್ರಮದಲ್ಲಿದ್ದೆ. ಮೊಟ್ಟೆ ಕಲ್ಲು ಎಲ್ಲ ಹಿಡ್ಕೊಂಡು ಗಾಡೀಲಿ, ಕಾರಲ್ಲಿ ಮೊಟ್ಟೆಗಳಿದಾವೆ ಅಲ್ಲೇ ಕಾರಲ್ಲಿ. ಆಮೇಲೆ ಅವ್ರು ಹೊಡೆದ ಮೇಲೆ ಇಲ್ಲಿರೋ ಹುಡುಗರು ಹೋಗಿ ಅವ್ರನ್ನ ಹಿಡಿದು ಕೊಟ್ಟಿದ್ದಾರೆ. ಇದು ಪೂರ್ವ ನಿಯೋಜಿತವಾಗಿ ಇವತ್ತು ಅಟ್ಯಾಕ್ ಮಾಡಬೇಕಂತಲೇ ಬಂದಿರುವಂಥದ್ದು. ಪ್ರಗತಿ ಏನಂತಂದರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಅಂದರೆ ಸಾಕಷ್ಟು ಮೊಟ್ಟೆಗಳನ್ನು ಕಾರ್ನಲ್ಲಿ ತುಂಬ್ಕೊಂಡು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಒಂದು ಗುರಿಯಾಗಿಸ್ಕೊಂಡು ಇದು ಅಟ್ಯಾಕ್ ಮಾಡಿರುವಂಥದ್ದು ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈಗ ಏನು ಅಟ್ಯಾಕ್ ಮಾಡಿದ್ದಾರೆ 3 ಜನ, ಅವರನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ನಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.